ಬಾಗೇಪಲ್ಲಿ ಶಾಸಕ ಎನ್ಎಸ್ ಸುಬ್ಬಾರೆಡ್ಡಿಗೆ ತಾತ್ಕಾಲಿಕ ರಿಲೀಫ್ ಅನ್ನು ನೀಡಲಾಗಿದೆ. ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ನಿಂದ ಈಗ ತಡೆಯಾಜ್ಞೆಯನ್ನು ಒಡ್ಡಲಾಗಿದ್ದು, ಆದಾಯ ಬಹಿರಂಗಪಡಿಸಿದ್ರೆ ಸಾಕೆ, ವ್ಯವಹಾರವನ್ನು ಬಹಿರಂಗಪಡಿಸಬೇಕೇ, ಈ ಬಗ್ಗೆ ವಿಚಾರಣೆ ಅಗತ್ಯವೆಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, 6 ವಾರದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಸಿ ಮುನಿರಾಜುಗೆ ಸೂಚನೆಯನ್ನು ಕೊಡಲಾಗಿದೆ. ಎನ್ಎಸ್ ಸುಬ್ಬಾರೆಡ್ಡಿ ಶಾಸಕ ಸ್ಥಾನಕ್ಕೆ ಮತ್ತೆ ಈಗ ಜೀವ ನೀಡಿದೆ ಸುಪ್ರೀಂ ಕೋರ್ಟ್. ಸೆಪ್ಟೆಂಬರ್ ತಿಂಗಳಲ್ಲಿ ವಿಚಾರಣೆಯನ್ನು ಮುಂದೂಡಿದೆ ಸುಪ್ರೀಂ ಕೋರ್ಟ್. ತಾತ್ಕಾಲಿಕ ರಿಲೀಫ್ ಇದೀಗ ಸುಬ್ಬಾರೆಡ್ಡಿಗೆ. ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆಯನ್ನು ಒಡ್ಡಲಾಗಿದ್ದು, ಆದಾಯ ಬಹಿರಂಗಪಡಿಸಿದ್ರೆ ಸಾಕೆ, ವ್ಯವಹಾರಗಳನ್ನು ಕೂಡ ಬಹಿರಂಗಪಡಿಸಬೇಕು ಅನ್ನೋದ್ರ ಬಗ್ಗೆ ವಿಚಾರಣೆ ಅಗತ್ಯ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, 6 ವಾರದಲ್ಲಿ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಬಾಗೇಪಲ್ಲಿ ಶಾಸಕ ಎನ್ಎಸ್ ಸುಬ್ಬಾರೆಡ್ಡಿಗೆ ಇದೀಗ ತಾತ್ಕಾಲಿಕ ರಿಲೀಫ್. ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆಯನ್ನು ಒಡ್ಡಿದೆ. ಈ ಬಗ್ಗೆ ವಿಚಾರಣೆ ಕೂಡ ಅಗತ್ಯ ಅಂತ ಹೇಳಿದ್ದು, ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಆದಾಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರಗಳನ್ನು ಕೂಡ ಬಹಿರಂಗಪಡಿಸಬೇಕು ಅಂತ ಹೇಳಿದ್ದು, 6 ವಾರದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದು, ಎನ್ಎಸ್ ಸುಬ್ಬಾರೆಡ್ಡಿ ಶಾಸಕ ಸ್ಥಾನಕ್ಕೆ ಇದೀಗ ಮರುಜೀವವನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಸೆಪ್ಟೆಂಬರ್ ತಿಂಗಳಿಗೆ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಬಾಗೇಪಲ್ಲಿ ಶಾಸಕ ಎನ್ಎಸ್ ಸುಬ್ಬಾರೆಡ್ಡಿಗೆ ಇದೀಗ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಸೆಪ್ಟೆಂಬರ್ಗೆ ವಿಚಾರಣೆಯನ್ನು ಈಗ ಮುಂದೂಡಿಕೆ ಕೂಡ ಮಾಡಿರುವಂಥದ್ದು. ಸುಪ್ರೀಂ ಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಂತಹ ಬೆನ್ನಲ್ಲೇ ಶಾಸಕ ಸ್ಥಾನಕ್ಕೆ ಈಗ ಮತ್ತೆ ಮರುಜೀವ ಸಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಮೇಶ್. ಇದೀಗ ಬಾಗೇಪಲ್ಲಿ ಶಾಸಕರಿಗೆ ಸುಪ್ರೀಂ ಈಗ ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿರುವುದು, ಏನ್ ಹೇಳಿದೆ ಸುಪ್ರೀಂ ಕೋರ್ಟ್? ಶಕುಂತಲಾ, ಇವತ್ತು ವಿಚಾರಣೆ ಆರಂಭ ಆಗ್ತಿದ್ದಂತೆಯೇ ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡಿದ್ರು ಸುಬ್ಬಾರೆಡ್ಡಿ ಪರ. ಅದಕ್ಕೆ ಸುಪ್ರೀಂ ಕೋರ್ಟ್ ಈಗಾಗಲೇ ಅವರು ಬಹಳ ಬಹುಮತದಿಂದಲೇ ಗೆಲುವು ಸಾಧಿಸಿದ್ದಾರೆ. ಹೀಗಾಗಿ ಹೈಕೋರ್ಟ್ ಆದೇಶಕ್ಕೆ ಮಧ್ಯಂತರ ತಡೆ ನೀಡಬೇಕಾಗಿದೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಮತ್ತೆ ಈಗ ಆದಾಯ ಬಹಿರಂಗ ಪಡಿಸಿದ್ರೆ ಸಾಕು, ಯಾಕಂದ್ರೆ ಅವರ ಅಫಿಡವಿಟ್ ಅಲ್ಲಿ ಒಟ್ಟು ಆದಾಯನ ಬಹಿರಂಗ ಪಡಿಸಿದ್ದಾರೆ ಅನ್ನೋದು ಕಪಿಲ್ ಸಿಬಲ್ ವಾದ ಆಗಿತ್ತು. ಹೀಗಾಗಿ ಆದಾಯ ಬಹಿರಂಗ ಪಡಿಸಿದ್ರೆ ಸಾಕ ಅಥವಾ ಸಂಪೂರ್ಣ ವ್ಯವಹಾರವನ್ನು ಕೂಡ ಬಹಿರಂಗ ಪಡಿಸಬೇಕಾ ಅನ್ನೋದ್ರ ಬಗ್ಗೆ ವಿಚಾರಣೆ ಅವಶ್ಯಕತೆ ಇದೆ. ಜೊತೆಗೆ ಅವರು ಒಳ್ಳೆ ಮೆಜಾರಿಟಿಯಿಂದ ಗೆದ್ದಿರೋದ್ರಿಂದ ಈಗ ಶಾಸಕ ಸ್ಥಾನ ಅನೂರ್ಜಿತಗೊಳಿಸೋದು ಈ ಹಂತದಲ್ಲಿ ಸರಿ ಎಲ್ಲ ಸಂಪೂರ್ಣ ವಿಚಾರಣೆ ಮಾಡೋಣ, ಆ ನಂತರ ತೀರ್ಮಾನ ಮಾಡೋಣ ಅಂತೇಳಿ ಈಗ ಹೈಕೋರ್ಟ್ ಏನು ಆದೇಶವನ್ನು ಕೊಟ್ಟಿತ್ತು, ಇವರನ್ನ ಆಯ್ಕೆಯನ್ನು ಸಿಂಧುಗೊಳಿಸಿ ಆದೇಶವನ್ನು ಕೊಟ್ಟಿತ್ತು. ಆ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಮತ್ತೆ ವಿಚಾರಣೆಯನ್ನ ಸೆಪ್ಟೆಂಬರ್ಗೆ ಮುಂದೂಡಿದೆ. ಹೀಗಾಗಿ ಈಗ ಸದ್ಯಕ್ಕೆ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗೆ ಬಹಳ ದೊಡ್ಡ ರಿಲೀಫ್ ಸಿಕ್ಕಿದೆ. ಈಗ ಸೆಪ್ಟೆಂಬರ್ 7ನೇ ತಾರೀಕು ಕೋರ್ಟ್ ಈ ವಿಚಾರಣೆ ನಡೆಸಿ ಸುಪ್ರೀಂ ಕೋರ್ಟ್ ಮತ್ತೆ ಇವರ ಒಂದು ಶಾಸಕ ಸ್ಥಾನ ಸಿಂಧು ಮಾಡಬೇಕಾ ಅಥವಾ ಅದನ್ನ ಊರ್ಜಿತ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಅಲ್ಲಿವರೆಗೂ ಇವರ ಶಾಸಕ ಸ್ಥಾನ ಅಬಾಧಿತವಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಅವ್ರು ಶಾಸಕರಾಗೇನೆ ಮುಂದುವರಿತಾರೆ. ಶಕುಂತಲಾ, ಧನ್ಯವಾದ ರಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.